ಹಾಯ್ ಸ್ನೇಹಿತರೆ, ಚಿತ್ರದುರ್ಗದಲ್ಲಿ ಶುರುವಾದ ನಮ್ಮ ಕತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ ಅಂತ. ಇದು ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯೋಕೆ ಆಗದೇ ಇರೋ ಘಟನೆ. ಚಿತ್ರದುರ್ಗದಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದಾಗ ಆಗಿದ್ದು. ಇದು ಮೊದಲನೇ ವರ್ಷ. ಹಾಸ್ಟೆಲ್ನಲ್ಲಿದ್ದೆ. ಆದರೆ ಅಲ್ಲಿನ ವಾತಾವರಣ ಸರಿ ಇರಲಿಲ್ಲ. ಓದು ಬರಹ ಬಿಟ್ಟು ಬೇರೆ ಎಲ್ಲ ನಡೀತಿತ್ತು. ಬೆಳಿಗ್ಗೆ ಕಾಲೇಜಿಗೆ ಹೋಗೋದು, ಸಂಜೆ ಬಂದು ಬೇರೆ ಬೇರೆ ಥರದ ಚಲನಚಿತ್ರಗಳನ್ನು ನೋಡ್ತಾ ಕಾಲ ಕಳೀತಾ ಇದ್ವಿ. ಸಾಕಾಗಿ ಹೋಗಿ ಹಾಸ್ಟೆಲ್ ರೂಮ್ ಖಾಲಿ ಮಾಡಿ ಹೊರಗಡೆ ಸಿಂಗಲ್ ರೂಮ್ ಹುಡುಕಿದೆ. ತುಂಬ ಹುಡುಕಾಡಿದ ಮೇಲೆ ಸಿಕ್ಕಿದ್ದು ಸುಮಿತ್ರಾ ಆಂಟಿ ಮನೆ. ಆಂಟಿ ತುಂಬಾ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವರು. ಸದಾ ಅವರ ಹಣೆಯಲ್ಲಿ ವಿಭೂತಿ ಇರುತ್ತಿತ್ತು. ಅವರ ಮುದ್ದು ಮುಖ ನೋಡಿದರೆ ಬರೀ ಅವರನ್ನೇ ನೋಡ್ತಾ ಇರಬೇಕನ್ನಿಸ್ತಿತ್ತು. ಮೊದಲನೇ ದಿನವೇ ನನಗೆ ತುಂಬಾ ಇಷ್ಟ ಆದರು. ಅವರನ್ನು ನೋಡಿ ಮನಸ್ಸಲ್ಲೇ ಡಿಸೈಡ್ ಮಾಡಿದೆ, ಇನ್ನೂ 3 ವರ್ಷ ಇಲ್ಲೇ ಇರೋದು ಅಂತ. ಆಂಟಿ ಕೆಲ ಕಂಡೀಷನ್ ಹಾಕಿ ರೂಮ್ ಕೊಟ್ಟರು. ಅವರ ಅಂಕಲ್ ಕೂಡ ಒಳ್ಳೆಯ ಮನುಷ್ಯರು. ನಿಜ ಹೇಳಬೇಕಂದ್ರೆ ತುಂಬಾ ಕೇರಿಂಗ್. ಅಂಕಲ್ ರೈಲ್ವೆ ಇಂಜಿನಿಯರ್ ಆಗಿದ್ದರು. ವಾರಕ್ಕೊಮ್ಮೆ ಶುಕ್ರವಾರ ಬಂದು ಶನಿವಾರ ಸಂಜೆ ಹೋಗ್ತಾ ಇದ್ರು. ಹೀಗೆ ಪರಿಚಯ ಶುರುವಾಯಿತು. ಆಮೇಲೆ ನನಗೆ ಆಂಟಿ ಮೇಲೆ ಒಂದು ಥರ ಹುಚ್ಚು ಬೆಳೆಯಿತು. ಅದನ್ನು ಲವ್ ಅಂತ ಹೇಳೋಕ್ಕೂ ಆಗಲ್ಲ, ಫ್ರೆಂಡ್ಶಿಪ್ ಅಂದ್ಕೊಳ್ಳಿ. ಆಂಟಿ ನೋಡೋಕ್ಕೆ ದಂತದ ಗೊಂಬೆ ಥರ ಇದ್ದರು. ಹಣೆಯಲ್ಲಿ ಸದಾ ವಿಭೂತಿ ಮತ್ತು ಕುಂಕುಮ. ಆಹಾ, ಎಷ್ಟು ನೋಡಿದರೂ ಸಾಲ್ತಾ ಇರಲಿಲ್ಲ. ದಿನವೂ ಪೂಜೆ ಪುನಸ್ಕಾರಗಳು ಅವರಲ್ಲಿ ಎದ್ದು ಕಾಣುತ್ತಿತ್ತು. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದರೆ ಸಾಕು, ಆಂಟಿ ಮನೆಯಲ್ಲಿ ಕಸ ಗುಡಿಸಿ ರಂಗೋಲಿ ಹಾಕ್ತಾಯಿದ್ರು. ಬೆಳಿಗ್ಗೆ ಅವರನ್ನು ನೋಡಿದರೆ ಒಳ್ಳೆ ದೇವತೆ ಥರ ಇರ್ತಾಯಿದ್ರು. ಹಣೆಗೆ 3 ಗೆರೆ ವಿಭೂತಿ, ರುದ್ರಾಕ್ಷಿ ಮಾಲೆ, ಕೊರಳಲ್ಲಿ ಲಿಂಗಧಾರಣೆ, ತಲೆಯಲ್ಲಿ ಮಲ್ಲಿಗೆ ಹೂವು. ಅದು ನೋಡೋದೇ ಒಂದು ಸಂಭ್ರಮ. ನಾನು ಕೂಡ ಭಕ್ತಿಯಿಂದ ಇರೋಕ್ಕೆ ಶುರು ಮಾಡಿದೆ, ಆಂಟಿಗೆ ಖುಷಿಯಾಗಲಿ ಅಂತ. ಆಗ ಊಟದ ವಿಷಯದಲ್ಲಿ ಹೀಗೆ ಪರಿಚಯ ಬೆಳೆದು TV ನೋಡೋ ನೆಪದಲ್ಲಿ ದಿನ ಸಂಜೆ ಆಂಟಿ ಮನೆಗೆ ಹೋಗೋದು ಶುರು ಮಾಡಿದೆ. ಕಾಲೇಜು ಮುಗಿದ ಮೇಲೆ ರೂಮಿಗೆ ಹೋಗಿ ಮುಖ ತೊಳೆದು ವಿಭೂತಿ ಹಚ್ಚಿಕೊಂಡು ಆಂಟಿ ಮನೆಗೆ ಹೋಗ್ತಾ ಇದ್ದೆ. ಆಂಟಿ ಡೈಲಿ ಟೀ ಕೊಡ್ತಾಯಿದ್ರು. ನಿಧಾನವಾಗಿ ನನ್ನ ಮೇಲೆ ವಿಶ್ವಾಸ ಬೆಳೆಯಿತು. ಅವರು ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದರು. ಮದುವೆಯಾಗಿ 5 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಪಾಪ ಆಂಟಿಗೂ ಆಸೆ ಇತ್ತನ್ನಿಸುತ್ತೆ. ಆಂಟಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಲಿಂಗ ಪೂಜೆ ಮಾಡ್ತಾಯಿದ್ರು. ಪೂಜೆ ಒಳ್ಳೆಯದು, ನೀನು ಮಾಡು ಕೃಷ್ಣ ಅಂತ ಹೇಳುತ್ತಿದ್ದರು. ಆಂಟಿ ನಗು ಅಂತ ತುಂಬ ಚಂದ. ಒಂದು ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಆಂಟಿಯವರನ್ನು ನೋಡೋ ನೆಪದಲ್ಲಿ ಹೋದೆ. ಸುಮಿತ್ರಾ ಆಂಟಿ ಅಂತ ಕರೆದೆ. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಯಾಕೆ ಸುಮ್ಮನೆ ಇದ್ದಾರೆ ಅಂತ ಸೈಲೆಂಟಾಗಿ ಕಳ್ಳ ಹೆಜ್ಜೆ ಇಟ್ಟು ನಡೆದೆ. ಎಲ್ಲೂ ಕಾಣಲಿಲ್ಲ. ಸ್ನಾನದ ರೂಮಲ್ಲಿರ್ಬೋದಂತ ಧೈರ್ಯ ಮಾಡಿ ಹಿಂದೆ ಮುಂದೆ ನೋಡಿ ಹೋಗಿ ನೋಡಿದರೆ ಅಲ್ಲಿಯೂ ಇರಲಿಲ್ಲ. ಹಾಗೆ ಅಡುಗೆ ಮನೆ ಬಾಗಿಲಿಗೆ ನಿಂತು ಮೆಲ್ಲಗೆ ಇಣುಕಿ ನೋಡಿದರೆ ಒಳಗೆ ಹಬ್ಬದ ವಾತಾವರಣ. ಆವಾಗ ಕಂಡಿದ್ದು ಒಂದು ನಯನ ಮನೋಹರ ದೃಶ್ಯ. ಅಡುಗೆ ಮನೆಯಲ್ಲಿ ದೇವರ ಜಗುಲಿ ಮುಂದೆ ಆಂಟಿ ನಿರಾಭರಣ ಸುಂದರಿಯಾಗಿ ಕುಳಿತು ಎಲ್ಲ ಪೂಜೆಯ ಸಾಮಗ್ರಿಗಳನ್ನು ಜೋಡಿಸಿಡುತ್ತಿದ್ದರು. ಅವರು ಪೂಜೆ ಮಾಡುತ್ತಿದ್ದರು, ಆದರೆ ಮೈಮೇಲೆ ಏನೂ ಇರಲಿಲ್ಲ. ಒಂದು ಕ್ಷಣ ನಾನು ಅದನ್ನು ನೋಡಿ ದಂಗಾಗಿ ನಿಂತು ಬಿಟ್ಟೆ. ಉಸಿರಾಟ ದೀರ್ಘವಾಯಿತು, ಗಂಟಲು ಒಣಗಿತು. ಭಯದಿಂದ ಹಿಂದೆ ಸರಿದು ನಿಂತೆ. ಆದರೆ ಆಸೆ ಮತ್ತು ಕುತೂಹಲ ತಡೆಯೋಕೆ ಆಗಲಿಲ್ಲ. ಮತ್ತೆ ಇಣುಕಿ ನೋಡಿದೆ. ಆಗ ಆಂಟಿ ವಿಭೂತಿ ಬಟ್ಟಲು ಹಿಡಿದು ವಿಭೂತಿ ಉಂಡೆನ ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ಮೈಮೇಲೆ ಹಚ್ಚೋಕ್ಕೆ ಶುರು ಮಾಡಿದರು. ಮೊದಲು ಹಣೆಗೆ 3 ಸಲ ಹಚ್ಚಿ, ಕುತ್ತಿಗೆ 2 ಭಾಗದಲ್ಲಿ 2 ಕೈ ರಟ್ಟೆಗಳಿಗೂ ಬಟ್ಟೆಗೂ ವಿಭೂತಿ ಹಚ್ಚಿದರು. ಇಡೀ ದೇಹ 3 ಗೆರೆಯ ವಿಭೂತಿಯಿಂದ ಕಂಗೊಳಿಸುತ್ತಿತ್ತು. ಆಹಾ, ಸಾಕ್ಷಾತ್ ಅಕ್ಕ ಮಹಾದೇವಿ ನೋಡಿದ ಅನುಭವ. ಅದು ತಲೆಗೂದಲು ಹರಡಿಕೊಂಡು ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ನಾನು ಹೆದರಿ ಅಲ್ಲಿಂದ ಓಡಿ ಹೋಗಿ ರೂಮ್ ಲಾಕ್ ಮಾಡಿಕೊಂಡು ಕಾಲೇಜಿಗೆ ಹೋದೆ. ಇಡೀ ದಿನ ಅದೇ ನೆನಪು. ಸಂಜೆ ಅವಸರವಾಗಿ ರೂಮಿಗೆ ಹೋಗಿ ಆಂಟಿ ಮನೆಗೆ ಹೋದೆ. ಅದೇ ಮುದ್ದು ಮುಖದ ಸಿಂಗಾರಿ. ನೋಡುತ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ರಾತ್ರಿ 9:30ಕ್ಕೆ ಊಟ ಕೊಟ್ಟರು. ಊಟ ಮಾಡಿದೆ. ಆದರೆ ಆ ಊಟ ನನಗೆ ಬೇಕಾಗಿರಲಿಲ್ಲ. ದಿನ ಬೆಳಿಗ್ಗೆ ಅವರ ಆ ಪೂಜೆ ನೋಡೋ ಆಸೆ ಆಯಿತು. ಹಾಗೆ 3 ದಿನ ಕದ್ದು ನೋಡಿದೆ. ಆದರೆ 4ನೇ ದಿನ ಸಿಕ್ಕಿ ಬಿದ್ದೇ ಬಿಟ್ಟೆ. ಆಂಟಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟರು. ತುಂಬ ಬೈದರು. ಇನ್ನು ಮುಂದೆ ಮನೆಗೆ ಬರಬೇಡ, ಮಾತಾಡಿಸಬೇಡ, ನಡಿ ಊರಿಗೆ ಅಂದರು. ಭಯದಿಂದ ಅವರ ಕಾಲು ಮುಗಿದು ಕಾಲೇಜಿಗೆ ಹೋದೆ. ಆಮೇಲೆ ಹೆದರಿಕೆಯಿಂದ ಊರಿಗೆ ಹೋದೆ. 7 ದಿನ ಆದಮೇಲೆ ಮತ್ತೆ ರೂಮ್ಗೆ ಹೋದೆ.
ಎಲ್ಲಿ ಆಂಟಿ ಬೈತಾರೋ ಅಂತ ಸಾರಿ ಆಂಟಿ ಅಂತ ಹೇಳಿ ಮನೆಗೆ ಹೋದೆ. ಆಂಟಿ ಬಾಗಿಲು ತೆಗೆದರು. ತುಂಬಾ ಸುಸ್ತಾಗಿದ್ದರು. ಯಾಕೆ ಬಂದೆ ಅಂದರು. ಸಾರಿ ಆಂಟಿ, ಕ್ಷಮಿಸಿ ಅಂತ ಹೇಳಿ ಹೊರಟು ಹೋದೆ. ಮರುದಿನ ಬೆಳಗ್ಗೆ ರಂಗೋಲಿ ಇರಲಿಲ್ಲ. ಯಾಕೋ ಅಂತ ಹೋಗಿ ಬಾಗಿಲು ತಟ್ಟಿದೆ. ಆಂಟಿ ಬಂದರು. ಅವರಿಗೆ ತುಂಬಾ ಜ್ವರ ಇತ್ತು. ಕೃಷ್ಣ, ಸ್ವಲ್ಪ ಆಟೋ ತಗೊಂಡು ಬಾರೋ, ಹಾಸ್ಪಿಟ್ಲಿಗೆ ಹೋಗಬೇಕಂದ್ರು. ಕೂಡಲೇ ಹೋಗಿ ಆಟೋ ತಂದು ಆಂಟಿಯವರನ್ನು ಸಿಟಿ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಟ್ಯಾಬ್ಲೆಟ್ ಎಲ್ಲ ತೆಗೆದುಕೊಂಡು ಬಂದೆ. ಮತ್ತೆ ಆಟೋದಲ್ಲಿ ಮನೆಗೆ ಬಂದ್ವಿ. ಆಂಟಿ ಟಿಫಿನ್ ಮಾಡಿರಲಿಲ್ಲ. ಅವರನ್ನು ಹಾಲಿನಲ್ಲಿ ಕೂರಿಸಿ ಇಡ್ಲಿ ತೆಗೆದುಕೊಂಡು ಬಂದೆ. ಬೇಡ ಬೇಡ ಕೃಷ್ಣ ಅಂದರು. ನಾನೇ ಇಡ್ಲಿ ಸಾಂಬಾರು ಪ್ಲೇಟ್ನಲ್ಲಿ ಹಾಕ್ಕೊಂಡು ಬಂದು ತುತ್ತು ಮಾಡಿ ತಿನ್ನಿಸಲು ಹೋದರೆ ಆಂಟಿ ಕಣ್ಣಲ್ಲಿ ನೀರು ತುಂಬಿತು. ಆಂಟಿ, ಸಾರಿ ಕೃಷ್ಣ, ಏನೇನೋ ತಪ್ಪು ತಿಳಿದಿದ್ದೆ ಕಣೋ. ನೀನು ನನ್ನ ಸಲುವಾಗಿ ಕಾಲೇಜಿಗೆ ಹೋಗದೆ ಇವತ್ತು ಎಷ್ಟು ಕೇರ್ ಮಾಡ್ತಿದ್ದೀಯ. ಥ್ಯಾಂಕ್ಸ್ ಕೃಷ್ಣ ಅಂತ ಹೇಳಿ ಅಪ್ಪಿಕೊಂಡು ನನ್ನ ಹಣೆಗೆ ಮುತ್ತಿಟ್ಟರು. ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ. ಬಿಡಿ, ಟ್ರೀಟ್ಮೆಂಟ್ ಖರ್ಚನ್ನು ನಾನೇ ಮಾಡಿದೆ. ಆದರೆ ಆಂಟಿ ಲೆಕ್ಕ ಇಟ್ಟಿದ್ದರು. ನೆಕ್ಸ್ಟ್ 2-3 ದಿನ ನಾನೇ ದಿನ ಬ್ರೆಡ್, ಸ್ನ್ಯಾಕ್ಸ್, ಇಡ್ಲಿ ತಗೊಂಡು ಹೋಗ್ತಾ ಇದ್ದೆ. 4-5 ದಿನದ ನಂತರ ಬೆಳಿಗ್ಗೆ ಎದ್ದು ನೋಡಿದಾಗ ಮನೆ ಮುಂದೆ ರಂಗೋಲಿ ಇತ್ತು. ಆಂಟಿ ಆರಾಮಾಗಿದ್ದಾರೆ ಅಂತ ಗೊತ್ತಾಯಿತು. ಕಾಲೇಜಿಗೆ ಟೈಮ್ ಆಗಿತ್ತು. ರೆಡಿಯಾಗಿ ಹೋಗಿ ಬರ್ತೀನಿ ಆಂಟಿ ಅಂತ ಹೇಳಿ ಕಾಲೇಜಿಗೆ ಹೋದೆ. ಸಂಜೆ ಆಂಟಿ ಸಿಗ್ತಾರೆ ಅಂತ ಆಸೆ ಇತ್ತು. ಸಂಜೆ 5:30ಕ್ಕೆ ಸರಿಯಾಗಿ ಆಂಟಿ ಮನೆಗೆ ಹೋದೆ. ನಗುತ್ತಾ ಬಾರೋ ಕೃಷ್ಣ ಅಂದರು. ಟೀ ಕೊಟ್ಟರು. ಆಯಿತು, ನೀವು ಟೀ ಕುಡೀರಿ ಆಂಟಿ ಎಂದೆ. ಇಲ್ಲ ಕಣೋ, ಆಮೇಲೆ ಕುಡಿತೀನಿ, ಇನ್ನು ಸಂಜೆ ಪೂಜೆ ಆಗಿಲ್ಲ ಎಂದರು. ಅವರು ಮನೆಗೆ ಹೋದರು. ಈ ಬಾರಿ ನಾನು ಟಿವಿ ಮುಂದೆ ಕುಳಿತುಕೊಂಡೆ. ಅವರು ಪೂಜೆ ಮುಗಿಸಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು, ಯಾಕೋ ಕೃಷ್ಣ, ನನ್ನ ಪೂಜೆ ನೋಡಲಿಲ್ಲ ಇವತ್ತು, ತುಂಬ ಬದಲಾಗಿದ್ದೀಯ ನೀನು ಅಂದರು. ಇಲ್ಲ ಆಂಟಿ, ಅದು ತಪ್ಪು ಅಂತ ಹೇಳಿ ಸುಮ್ಮನೆ ಆದೆ. ಮತ್ತೆ ಕೇಳಿದರು, ಅಲ್ಲವೋ, ಆ ಕದ್ದು ಬಂದು ನೋಡಿ ಎಲ್ಲ ನಾನು ಅಷ್ಟು ಚೆನ್ನಾಗಿದ್ದೀನ ಅಂದರು. ಅದಕ್ಕೆ ನಾನು, ನೀವು ದೇವತೆ ಥರ ಕಾಣ್ತೀರಿ ಎಂದೆ. ಅವರು ಹೌದಾ ಅಂತ ನಕ್ಕರು. ಯಾಕೆ ಆಂಟಿ, ಆ ಥರ ಪೂಜೆ ಮಾಡ್ತೀರಾ ಅಂತ ಕೇಳಿದೆ. ಅವರು ಅಂದರು, ಮದುವೆ ಆದಾಗ ನಾನು ಎಲ್ಲರ ಥರನೇ ಪೂಜೆ ಮಾಡುತ್ತಿದ್ದೆ. ಆದರೆ ನಿಮ್ಮ ಅಂಕಲ್ ಒಂದು ದಿನಾನೂ ನನ್ನ ನೋಡಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಹೇಗಾದರೂ ಮಾಡಿ ಅವರನ್ನು ಒಲಿಸಿಕೊಳ್ಳಬೇಕು ಅಂತ ಯೋಚಿಸಿದೆ. ಆಗ ಹೊಳೆದ ಉಪಾಯವೇ ಈ ರೀತಿಯ ಲಿಂಗ ಪೂಜೆ. ನೆಕ್ಸ್ಟ್ ಡೇಯಿಂದ ಇದನ್ನು ರೂಢಿ ಮಾಡಿಕೊಂಡೆ. ಸ್ನಾನ ಮಾಡಿ ಏನು ಧರಿಸದೆ ನೇರವಾಗಿ ದೇವರ ಮನೆಗೆ ಹೋಗಿ ವಿಭೂತಿ ಹಚ್ಚಿ ಲಿಂಗ ಪೂಜೆ ಮಾಡುವಾಗ ನಿಮ್ಮ ಅಂಕಲ್ ಬಂದು ನೋಡಿದರು. ನನ್ನ ಆ ನಿರಾಭರಣ ರೂಪ ಅವರಿಗೆ ಹಿಡಿಸಿತು. ಆಗ ನೋಡುತ್ತಿದ್ದಂತೆ ನನ್ನನ್ನು ಎತ್ತಿಕೊಂಡು ಬೆಡ್ ಮೇಲೆ ಹಾಕಿ ಮುದ್ದಾಡೋಕೆ ಶುರು ಮಾಡಿದರು. ದಿನವೂ ಹೀಗೆ ಪೂಜೆ ಮಾಡುವಂತ ಹೇಳಿಕೊಂಡರು. ಆದರೆ ಅವರಿಗೆ ಹಾಗೆ ಆಸಕ್ತಿ ಕಡಿಮೆಯಾಗ್ತಾ ಬಂತು ಕಣೋ. ಈಗಲೂ ಒಮ್ಮೊಮ್ಮೆ ಪೂಜೆ ಮಾಡಿ ಹಾಗೆ ಅವರ ಹತ್ತಿರ ಹೋಗಿ ನಿಂತು ನೋಡಿದ್ರೂ ಆಸಕ್ತಿ ತೀರಾ ಕಡಿಮೆಯಾಗಿದೆ. ನನಗೆ ಅವರಿಂದ ಸಿಗಬೇಕಾಗಿದ್ದ ಸುಖ ಸಿಕ್ಕೇ ಇಲ್ಲ ಕಣೋ. ನನಗೂ 108 ಆಸೆ ಇದೆ. ಏನು ಮಾಡಲಿ ಹೇಳು. ಅವರು ಡಾಕ್ಟರ್ ಹತ್ತಿರನೂ ಬರ್ತಾ ಇಲ್ಲ. ಮಗು ದತ್ತು ತಗೊಳ್ಳೋಣ ಬಿಡು ಅಂತಾರೆ. ಏಕೆಂದರೆ ಅವರದು ತುಂಬ ಚಿಕ್ಕದಾಗಿತ್ತು. ಅದಕ್ಕೆ ಅವರಿಗೆ ನನಗೆ ಸುಖ ಕೊಡೋದು ಕಷ್ಟ ಆಗಿತ್ತು. ಅವತ್ತಿನಿಂದಲೇ ನನ್ನ ಎಲ್ಲ ಆಸೆ ಬಿಟ್ಟು ಈ ಥರ ದೇವರ ಪೂಜೆಯಲ್ಲಿ ಕಾಲ ಕಳೀತಿದ್ದೀನಿ ಅಂತ ಹೇಳ್ತಾ ಅಳೋಕೆ ಶುರು ಮಾಡಿದರು. ನಾನು ಇದೇ ಸರಿಯಾದ ಸಮಯ ಅಂತ ಹೇಳಿ ಅವರ ಹತ್ತಿರ ಹೋಗಿ ಕಣ್ಣು ಒರೆಸಿದೆ. ಅಳಬೇಡಿ ಆಂಟಿ ಅಂದಾಗ ನನ್ನ ಕಣ್ಣಲ್ಲಿ ನೀರಿತ್ತು. ನೀವು ನನ್ನ ಮಾತು ಕೇಳುತ್ತೇನೆ ಅಂತ ಮಾತು ಕೊಡಿ. ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ, ತಪ್ಪು ತಿಳಿಬೇಡಿ ಎಂದೆ. ಆಯ್ತು ಕಣೋ, ಹೇಳು ಅಂದರು. ಆಂಟಿ, ನಿಮ್ಮ ಲಿಂಗ ಪೂಜೆ ನೋಡಿದ ದಿನದಿಂದ ನಾನು ನಿದ್ದೆನೇ ಮಾಡಿಲ್ಲ. ಸುಮಾರು 10 ದಿನದಿಂದ ಬರೀ ನಿಮ್ಮ ಆ ದಿವ್ಯ ಸ್ವರೂಪ ಕಣ್ಣ ಮುಂದೆ ಬರುತ್ತೆ. ಓದು ಬರಹದಲ್ಲಿ ಆಸಕ್ತಿ ಇಲ್ಲ ಆಗಿದೆ. ಅದಕ್ಕೆ ನೀವು ಬೇಕಾಗಿದೆ, ದಯವಿಟ್ಟು ನನಗೆ ನಿಮ್ಮ ಆ ದಿವ್ಯ ಸ್ವರೂಪ ದರ್ಶನ ಭಾಗ್ಯ ಕೊಡಿ ಅಂತ ಕಾಲು ಹಿಡಿದು ಕೈ ಮುಗಿದೆ. ನೀವು ಕಳೆದುಕೊಂಡ ಸುಖ ಖಂಡಿತ ಕೊಡುತ್ತೇನೆ ಅಂತ ಅಂಗಲಾಚಿದೆ. ಅದಕ್ಕೆ ಅವರು ಗಾಬರಿಯಾಗಿ, ಬೇಡ ಕಣೋ, ನೀನು ಇನ್ನೂ ಓದಿ ಬರೆದು ಬೆಳೆಯುವ ಹುಡುಗ. ನನ್ನಿಂದ ನಿನ್ನ ಓದು ಹಾಳಾಗುತ್ತದೆ. ನೀನು ನನ್ನ ಮನೆ ಬಿಟ್ಟು ಬೇರೆ ಹೋಗಿ ಓದಿಕೊಂಡ್ರು. ಇಲ್ಲ ಆಂಟಿ, ಆಗಲ್ಲ. ನೀವು ಸಿಗದಿದ್ದರೆ ನಾನು ಓದಲ್ಲ, ಎಲ್ಲಾದರೂ ಹಾಳಾಗಿ ಹೋಗ್ತೀನಿ ಎಂದೆ. ಬೇಡ ಕಣೋ, ಆ ಥರ ಮಾಡಬೇಡ ಅಂತ ಕಣ್ಣೀರು ಒರೆಸಿದರು. ಅಲ್ಲೇ ಸೋಫಾದ ಮೇಲೆ ನನ್ನ ಪಕ್ಕ ಕುಳಿತರು. ಆಂಟಿಯವರ ಕೈ ಗಟ್ಟಿಯಾಗಿ ಹಿಡಿದು ಒಂದೇ ಒಂದು ಸಲ ಆಂಟಿ ಒಪ್ಪಿಕೊಳ್ಳಿ ಎಂದೆ. ತುಸು ನಕ್ಕು, ಆಯಿತು ಅಂತ ತಲೆ ತಗ್ಗಿಸಿ ಅಂದರು.
ಮೆಲ್ಲಗೆ 2 ಕೈಯಿಂದ ಅವರ ಕೆನ್ನೆ ಹಿಡಿದು ಮುಖ ಎತ್ತಿ ಮುತ್ತಿಟ್ಟೆ. ಅಂತ ತಳ್ಳಿ ದೂರ ಹೋಗಿ ನಿಂತಳು. ಸುಮಿತ್ರಾ ಆಂಟಿ, ನನ್ನ ಜೊತೆ ಪೂಜೆ ಯಾವಾಗ ಅಂತ ಕೇಳಿದೆ. ಅದಕ್ಕೆ ಅವರು, ವಾರದಲ್ಲಿ 4 ದಿನ ನಿನ್ನದೇ, ಯಾವಾಗ ಬೇಕಾದರೂ ನೀನು ನನ್ನ ಲಿಂಗ ಪೂಜೆ ಮಾಡಬಹುದು ಅಂತ ಅಂದರು. ಆಗ ನಾನು, ಇವತ್ತು ಶುರು ಮಾಡಲೇ ಅಂತ ಕೇಳಿದಾಗ ಸರಿ ಅಂತ ಹೇಳಿದರು. ಹೇಳಿದ್ದೇ ತಡ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಲಿಂಗ ಪೂಜೆ ಮಾಡಿದೆ. ಹೀಗೆ ದಿನಾಲೂ ನಾನು ಅವರು ಸೇರಿ ಲಿಂಗ ಪೂಜೆ ಮಾಡುತ್ತಾ ಖುಷಿಯಾಗಿದ್ದೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇದೇ ರೀತಿಯಾದಂಥ ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.